ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಲಾಗ್ ಏನಪ್ಪಾ ಅಂತ ನೀವು ಆಲ್ರೆಡಿ ತಮ್ಲೇನಲ್ಲಿ ನೋಡಿರ್ತೀರಾ. ಸೊ ಇವತ್ತಿನ ಲಾಗ್ ಬಂದು ನಿಮಗೆ ಕಂಪ್ಲೀಟ್ ಫುಡ್ ರಿವ್ಯೂ ಇರುತ್ತೆ. ಸೊ ಇವತ್ತಿನ ಫುಡ್ ರಿವ್ಯೂ ನಾನು ಏನ್ ಮಾಡ್ತೀನಿ ಅಂಡ್ ಯಾವ ಫುಡ್ ನ ತಗೊಂತೀನಿ ಅಂಡ್ ನಾನು ಎಲ್ಲಿಗೆ ಹೋಗ್ತಾ ಇದೀನಿ ಫುಡ್ ರಿವ್ಯೂ ಮಾಡೋದಕ್ಕೆ ಅನ್ನೋದನ್ನ ಈ ಲಾಗ್ ಅಲ್ಲಿ ನೀವು ನೋಡಬಹುದು. ಸೊ ನಿಮಗೆ ಮನೇಲಿ ಏನಾದ್ರು ಊಟ ಮಾಡಿ ಸಂಜೆ ಟೈಮು ಏನಾದ್ರು ಬೋರ್ ಆಗಿದ್ರೆ, ಇನ್ ಕೇಸ್ ಏನಾದ್ರು ಒಂದು ಹೊಸ ಥರ ಏನಾದ್ರು ಟ್ರೈ ಮಾಡಬೇಕು ಅಂದರೆ ತುಮಕೂರಲ್ಲಿ ನೀವು ಮಿಸ್ ಮಾಡದೆ ವಿಸಿಟ್ ಮಾಡಬೇಕಾಗಿರೋದು SRS ರೊಟ್ಟಿ ಮನೆ ಅಂತ ಹೇಳಿ. ಸೊ ಇವತ್ತು ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಫುಡ್ ರಿವ್ಯೂ ಮಾಡೋದಕ್ಕೆ. SRS ರೊಟ್ಟಿ ಮನೆ ಬಂದು ನಿಮಗೆ ತುಮಕೂರಲ್ಲಿ ಬಟ್ವಾಡಿಲಿದೆ. ಸೊ ಬಟ್ವಾಡಿಲಿ ಎಲ್ಲಪ್ಪ ಅಂದರೆ 80 ಫೀಟ್ ರೋಡ್ ಬರುತ್ತೆ. 80 ಫೀಟ್ ರೋಡಲ್ಲಿ ನಿಮಗೆ ಸನ್ಶೈನ್ ಸೂಪರ್ ಮಾರ್ಕೆಟ್ ಅಂತ ಇದೆ. ಸನ್ಶೈನ್ ಸೂಪರ್ ಮಾರ್ಕೆಟ್ ಅಂತ. ಸೊ ಅದ್ರ ಆಪೋಸಿಟ್ ಇರೋದು SRS ರೊಟ್ಟಿ ಮನೆ. ಸೊ ಇವರು ಏನಂದರೆ ಎಲ್ಲ ಹೋಮ್ ಮೇಡೇ ನಿಮಗೆ ರೆಡಿ ಮಾಡೋದು. ಯಾವುದೇ ರೀತಿಯಂತಹ ರೆಡಿ ಪ್ರಾಡಕ್ಟ್ ತೊಗೊಂಬಂದು ಇವರು ನಿಮಗೆ ರೆಡಿ ಮಾಡಿಕೊಡಲ್ಲ. ಇವರೇ ಮನೆಯಲ್ಲಿ ಪ್ರಿಪೇರ್ ಮಾಡಿ ತೊಗೊಂಬಂದು ನಿಮ್ಮ ಸ್ವತಃ ಅವರೇ ಅಂಗಡಿನಲ್ಲಿ ರೆಡಿ ಮಾಡಿ ಕೊಡೋವಂಥದ್ದು. ಆ್ಯಂಡ್ ಇವರು ಏನಂದರೆ ನಿಮಗೆ ವಾರ ಪೂರ್ತಿನೂ ಸಿಗುತ್ತೆ, ಶನಿವಾರ ಭಾನುವಾರನೂ ಕೂಡ ಸಿಗುತ್ತೆ. ಆ್ಯಂಡ್ ಸ್ಪೆಷಲ್ ಆಗಿ ಶನಿವಾರ ಭಾನುವಾರ ಏನಂದರೆ ಪೂರಿ ಮತ್ತು ಅವರೆಕಾಳು ಉಸ್ಲಿ ಸಿಗುತ್ತೆ. ಆ್ಯಂಡ್ ಸೋಮವಾರ ನಿಮಗೆ ಏನೇನು ಸಿಗುತ್ತೆ, ಮಂಗಳವಾರ ಏನೇನು ಸಿಗುತ್ತೆ, ಬುಧವಾರ ಏನೇನು ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ಅವ್ರದ್ದು ಒಂದು ಮೆನು ಏನಿದೆ ಅದನ್ನು ನಾನು ಹಾಕಿರ್ತೀನಿ. ಸೊ ಇವಾಗ ಮೆನು ಬರುತ್ತೆ, ಮೆನು ನೋಡಿ. ಸೊ ಮೆನು ನೋಡಿದ್ರಲ್ಲ, ಸೊ ಮೆನುಲಿ ಏನೇನಿರುತ್ತೆ ಅಂತಲೂ ನೀವು ನೋಡ್ಕೊಬೋದು. ಆ್ಯಂಡ್ ಕೆಲವೊಂದು ಏನಂದರೆ ಐಟಮ್ಗಳು ನಿಮಗೆ ಸಿಗುವುದು ಕೆಲವೊಂದು ಡೇಸಲ್ಲಿ ಮಾತ್ರ. ಯಾಕಂದರೆ ನೀವು ಏನೋ ನೋಡಿ ಇಲ್ಲ ಬೇರೆ ಕಡೆ ಎಲ್ಲ ಸರ್ಚ್ ಮಾಡಿ ಏನಾರು ಹೋದರೆ ಅದು ನಿಮಗೆ ಅದು ಅವೈಲೇಬಲ್ ಸಿಗೋಲ್ಲ. ಸೊ ಆ ಡೇಟಲ್ಲಿ ಆ ಟೈಮಲ್ಲಿ ಏನು ಸಿಗುತ್ತೋ ಅದನ್ನು ಅವರು ಕೊಡ್ತಾರೆ. ಆ್ಯಂಡ್ ಇವತ್ತೇನಿದೆ, ಸೊ ಇವತ್ತು ಬುಧವಾರ ನಿಮಗೆ ಏನು ಸ್ಪೆಷಲ್ ಸಿಗುತ್ತೆ ಅಂದರೆ ಜೋಳದ ರೊಟ್ಟಿ ಮತ್ತು ಎಣ್ಗಾಯಿ ಪಲ್ಯ ಸಿಗುತ್ತೆ. ಸೊ ಇವತ್ತಿನ ಬುಧವಾರ ಸ್ಪೆಷಲ್ ಅದು. ಸೊ ಇವತ್ತು ನಾನು ಅದನ್ನು ಟೇಸ್ಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಆ್ಯಂಡ್ ನಿಮಗೆ ಕಂಪ್ಲೀಟು ಫುಡ್ ರಿವ್ಯೂ ಇರೋದ್ರಿಂದ ಫುಡ್ ಕ್ವಾಲಿಟಿ ಆಗಿರುತ್ತೆ. ಆ್ಯಂಡ್ ಟೇಸ್ಟ್ ಯಾವ ಥರ ಇರೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ನಾನು ಮತ್ತು ನಮ್ಮಮ್ಮ ಹೋಗಿ ಟೇಸ್ಟ್ ಮಾಡಿ ಈ ವಿಡಿಯೋನ ಮಾಡೋದು. ಸೊ ಈ ವಿಡಿಯೋದಲ್ಲಿ ಅಮ್ಮನೂ ಕೂಡ ಜೊತೆ ಇರ್ತಾರೆ. ಅಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಆಫ್ಟರ್ ದ ಲಾಂಗ್ ಟೈಮ್ ಅಮ್ಮ ನನ್ನ ಜೊತೆ ಬರ್ತಿದ್ದಾರೆ. ಸೊ ನಾನು ತಿರುಪತಿಗೆ ಹೋದಾಗ ಅಮ್ಮನ ಕರ್ಕೊಂಡೋಗಿರಲಿಲ್ಲ. ಸೊ ಇವಾಗ ನಾನು ಅವರು ಹೋಗ್ತಾ ಇರೋದು. ಸೊ ತಡ ಮಾಡೋದು ಬೇಡ, ಬನ್ನಿ ನಿಮಗೆ ಫುಡ್ ರಿವ್ಯೂನ ಮಾಡಿ ಆ್ಯಂಡ್ ಯಾವ ಥರ ಇದೆ ಅಂತ ಹೇಳಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ನಿಮಗೆ ಇನ್ ಕೇಸ್ ಏನಾದ್ರು ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ನಾನು ಮ್ಯಾಪ್ ಲಿಂಕ್ನ ಗೂಗಲ್ ಲೊಕೇಶನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಬೋದು. ಆ್ಯಂಡ್ ಅವ್ರ ನಂಬರ್ ಕೂಡ ಹಾಕಿರ್ತೀನಿ. ನಿಮಗೆ ಯಾವುದೇ ರೀತಿಯಾದಂತಹ ಏನೋ ಮನೆ ಫಂಕ್ಷನ್ಸ್ ಇರ್ಬೋದು ಅಥವಾ ಮದುವೆ ಇರ್ಬೋದು, ಏನೇ ಇದ್ರೂ ಇವರು ಆರ್ಡ್ರ್ ತೊಗೊತಾರೆ. ಸೊ ಇಷ್ಟು ಜನಕ್ಕೆ ಅಂತ ಇರುತ್ತೆ. ಮಿನಿಮಮ್ 20 ಮೇಲ್ ಮಾಡಬೇಕು, ಅಂದರೆ 20 ಮೆಂಬರ್ಸ್ ಮೇಲ್ ಮಾಡಬೇಕು. 10 5 ಆ ಥರ ಕೊಡೋಲ್ಲ. ಬೇಕು ಅಂದರೆ ನೀವು 10 ಮೆಂಬರ್ಸ್ ಇದ್ದರೆ ಪಾರ್ಸಲ್ ತೊಗೊಂಬಂದು ಕೂಡ ಟೇಸ್ಟ್ ಮಾಡ್ಬೋದು, ಇಲ್ಲ ಅಲ್ಲೇ ಹೋಗಿ ಕೂಡ ಟೇಸ್ಟ್ ಮಾಡ್ಬೋದು. ಸೊ ಬನ್ನಿ, ತಡ ಮಾಡೋದು ಬೇಡ, ಇವತ್ತಿನ ಲಾಗ್ನ ಶುರು ಮಾಡೋಣ. SRS ರೊಟ್ಟಿ ಮನೆ ಅಂತ. SRS ರೊಟ್ಟಿ ಮನೆ ಇರೋದು ನಿಮಗೆ ತುಮಕೂರಲ್ಲಿ. ಸೊ ತುಮಕೂರಲ್ಲಿ ಎಲ್ಲಿ ಅಂದರೆ 80 ಫೀಟ್ ರೋಡು ಬಟ್ವಾಡಿಯಲ್ಲಿ ನಿಮಗೆ ಬಂದರೆ ರೈಟ್ ಸೈಡಲ್ಲಿ ಬರುತ್ತೆ. ಆ್ಯಂಡ್ ರೈಲ್ವೆ ಗೇಟ್ ದಾಟಿ ಬರಬೇಕು. ಸೊ ಈ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ನಾನು ಫಸ್ಟು ತುಮಕೂರಲ್ಲಿ ಈ ಥರ ಒಂದು ಕಾನ್ಸೆಪ್ಟನ್ನು ನೋಡ್ತಾ ಇರೋದು. ಬೇರೆ ಕಡೆ ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿದ್ದೀವಿ, ಹುಬ್ಳಿ ಆ ಕಡೆ ಎಲ್ಲ ಹೋದಾಗ. ಸೊ ಆ ಥರ ನಮಗೆ ಇಷ್ಟ ಆಗ್ತಿರಲ್ಲ. ಹುಬ್ಳೀಲಿ ಆಲ್ಮೋಸ್ಟ್ ಇಷ್ಟ ಆಗುತ್ತೆ, ಯಾಕೆಂದರೆ ಹುಬ್ಳೀಲಿ ಫಸ್ಟು ಮಾಡೋದು ಅಲ್ಲಿಂದನೇ. ಯಾಕಂದರೆ ರೊಟ್ಟಿ ಅಂತ ಶುರುವಾಗಿದೆ ಅಲ್ಲಿಂದ. ಆ್ಯಂಡ್ ಇವರು ಕೂಡ ಇಲ್ಲಿ SRS ಅಂತ ಹೇಳ್ಬಿಟ್ಟು ಒಂದು ನೇಮ್ ಇಟ್ಬಿಟ್ಟು ಶುರು ಮಾಡಿದ್ದಾರೆ. ಸೊ ನಾನಿವತ್ತು ಅದನ್ನು ಟೇಸ್ಟ್ ಮಾಡೋಣ ಅಂತೇಳಿ ಬಂದೀನಿ. ಈ ಲಾಗು ಕಂಪ್ಲೀಟು ಫುಡ್ ರಿವ್ಯೂ ಇರುತ್ತೆ ಆ್ಯಂಡ್ ಫುಡ್ ಲಾಗ್ ಆಗಿರುತ್ತೆ. ಆ್ಯಂಡ್ ನಾನು ಯಾವ ಫುಡ್ನ ಟೇಸ್ಟ್ ಮಾಡ್ತೀನಿ ಆ್ಯಂಡ್ ಯಾವ ಫುಡ್ ತೊಗೊತೀನಿ ಅನ್ನೋದು ಇವತ್ತು ತೋರಿಸ್ತೀನಿ. ಸೊ ನಿಮಗೆ ಡೈಲಿ ಒಂದೊಂದು ಸ್ಪೆಷಲ್ ಇರುತ್ತೆ. ಸೊ ಇವತ್ತು ಬುಧವಾರ ಆಗಿರೋದ್ರಿಂದ ಬುಧವಾರದಲ್ಲಿ ನಿಮಗೆ ಏನು ಸ್ಪೆಷಲ್ ಅಂದರೆ ಜೋಳದ ರೊಟ್ಟಿ ಮತ್ತು ಎಣ್ಗಾಯಿ ಸಿಗುತ್ತೆ. ಸೊ ನಾನು ಫಸ್ಟೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ. ಯಾಕೆ ಅಂದರೆ ನಾವು ವೀಡಿಯೋ ಮಾಡಿ ಪೋಸ್ಟ್ ಮಾಡ್ಬೋದು. ಸೊ ಪೋಸ್ಟ್ ಮಾಡಿ ರಿವ್ಯೂಸ್ ಜಾಸ್ತಿ ಬರುತ್ತೆ, ಮತ್ತು ಜನ ಏನಾದರೂ ಇನ್ ಕೇಸ್ ಜಾಸ್ತಿ ಆದರೆ ಸೊ ಇವರಿಗೆ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ. ಸೊ ಹಂಗಾಗಿ ನಾನು ಫಸ್ಟ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಪರ್ಮಿಷನ್ ಕೇಳಿನೇ ಬಂದಿರೋದು. ಸೊ ನೀವೇನಾದ್ರು ಬರ್ತೀನಿ ಅಂದರೆ ನಾನು ಲೊಕೇಶನ್ನು ಫುಲ್ ಅಡ್ರೆಸ್ಸು ಮತ್ತು ಅವ್ರ ನಂಬರು ಕೂಡ ಹಾಕಿರ್ತೀನಿ. ನೀವು ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಅವರಿಗೆ ಕಾಲ್ ಮಾಡ್ಕೊಂಡು ಬರ್ಬೋದು. ಸೊ ನಾನು ಇವಾಗ ಬಂದಿದ್ದೀನಿ SRS ರೊಟ್ಟಿ ಮನೆಗೆ. ಸೊ ಬನ್ನಿ ಒಳಗೆ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿಸಿ ಅವರು ಯಾವಾಗಿಂದ ಶುರು ಮಾಡೋದು ಆ್ಯಂಡ್ ಅವರ ಕಾನ್ಸೆಪ್ಟ್ ಏನು, ಎಷ್ಟು ದಿವಸದಿಂದ ಈ ಥರ ಪ್ಲ್ಯಾನ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿ ಮಾತಾಡ್ತಾನೆ. ಸೊ ತಡ ಮಾಡೋದು ಬೇಡ, ಬನ್ನಿ ಇವತ್ತಿನ ಲಾಗ್ನ ಶುರು ಮಾಡೋಣ.
ಸೊ ಗಾಯ್ಸ್ ಇವಾಗ ಒಳಗೆ ಒಂದು ಬನ್ನಿ. ಆ್ಯಂಬಿಯನ್ಸ್ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ಹೇಳಿ SRS ರೊಟ್ಟಿ ಮನೆ. ಇವರ ಆ್ಯಂಬಿಯನ್ಸ್ ಅದು ಸಖತ್ ಇಷ್ಟ ಆಯಿತು ನನಗೆ. ಏನಕ್ಕಂದರೆ ಒಂದು ಫುಲ್ ಗ್ರೀನರಿ ಇದೆ ಆ್ಯಂಡ್ ಅಷ್ಟೇ ನೀಟಾಗಿ ಕೂಡ ಇದೆ. ಒಳಗೆ ಕೂಡ ಅಷ್ಟೇ ನೀಟಾಗಿ ಇಟ್ಟಿದ್ದಾರೆ. ಸೊ ಒಳಗಡೆ ನೋಡ್ತಿರ್ಬೋದು SRS ರೊಟ್ಟಿ ಮನೆ ಅಂತೇಳಿ ನೋಡಿ ಬೋರ್ಡ್ ಕೂಡ ಇಟ್ಟಿದ್ದಾರೆ ಇಲ್ಲಿ. ಸೊ ಒಳಗಡೆ ಹೋಗ್ಬಿಟ್ಟು ರೊಟ್ಟಿ ಆರ್ಡ್ರ್ ಮಾಡಿ ಆ್ಯಂಡ್ ಟೇಸ್ಟ್ ಮಾಡೋಣ ಆ್ಯಂಡ್ ರಿವ್ಯೂ ಕೂಡ ಮಾಡ್ತೀನಿ ಯಾವ ಥರ ಇತ್ತು ಮತ್ತು ಪ್ರೈಸ್ ಎಷ್ಟಿದೆ, ಇಷ್ಟ ಆಗುತ್ತೆ ಅಂತ. ಸೊ ಬನ್ನಿ, ತಡ ಮಾಡೋದು ಬೇಡ, ಒಳಗೆ ಹೋಗ್ಬಿಟ್ಟು ಫುಡ್ನ ಟೇಸ್ಟ್ ಮಾಡಿ ರಿವ್ಯೂ ಮಾಡೋಣ. ಆ್ಯಂಡ್ ಈ ಲಾಗು ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇನ್ ಕೇಸ್ ಒನ್ ಟೈಮ್ ಏನಾದ್ರು ಬರಬೇಕು ಅಂದರೆ ವಿಸಿಟ್ ಮಾಡಿ, ಯಾಕಂದರೆ ನಿಮಗೆ ತುಮಕೂರಲ್ಲಿ ಇರೋದು. ಸೊ ತುಮಕೂರಲ್ಲಿ ಯಾರೇ ಇದ್ರೂ ತುಮಕೂರಲ್ಲಿ ಗೊತ್ತಿರುತ್ತೆ ಅಡ್ರೆಸ್ಸು. ಇನ್ ಕೇಸ್ ಏನೋ ಬೇರೆ ಕಡೆಯಿಂದ ಬರ್ತೀನಿ ಅಂದರೆ ನಾನು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡಿಕೊಂಡು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬರ್ಬೋದು. ಸೊ ತಡ ಮಾಡೋದು ಬೇಡ, ಬನ್ನಿ ರೊಟ್ಟಿನ ಆರ್ಡ್ರ್ ಮಾಡಿ ಆ್ಯಂಡ್ ಯಾವ ಥರ ಇದೆ ಅಂತ ಟೇಸ್ಟ್ ಮಾಡೋಣ. ಆ್ಯಂಡ್ ಅವ್ರ ಜೊತೆನೂ ಮಾತಾಡಿ ಹೇಳ್ತೀನಿ ನಿಮಗೆ ಏನೇನು ಯಾವ ಥರ ಶುರು ಮಾಡಿದ್ದಾರೆ ಆ್ಯಂಡ್ ಯಾವಾಗಿಂದ ಶುರು ಆಗಿದೆ ಅಂತೇಳಿ. ಸೊ ಬನ್ನಿ ಹೊರಗಡೆ ಹೋಗೋಣ. ಸೊ ಇವರ ಮೇಕಿಂಗ್ ಸ್ಟೈಲ್ ನೋಡಿ ಎಷ್ಟು ಸಖತ್ತಾಗಿದೆ ಅಂತೇಳಿ. ಆ ರೊಟ್ಟಿ ತುಂಬ ಸ್ಮೂತ್ ಇದೆ. ಸೊ ನಾನು ಬೇರೆ ಕಡೆ ನೋಡೋದು ತುಂಬ ಹಾರ್ಡ್ ಇರುತ್ತೆ, ನಾನು ಆಗಲೇ ವಿಡಿಯೋದಲ್ಲಿ ಹೇಳ್ದಂಗೆ. ಸೊ ಇವ್ರದ್ದು ಏನಂದರೆ ತುಂಬ ಸ್ಮೂತ್ ಇರುತ್ತೆ, ಲೈಕ್ ಚಪಾತಿ ಥರನೇ ಇರುತ್ತೆ. ಸೊ ಅದನ್ನು ನೋಡಿ ಬಟ್ಟೆಲಿ ಪ್ರೆಸ್ ಮಾಡಿ ಕೈನಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ ಆಡಿಸಿ ಅಂದರೆ ಎತ್ತಾಗ್ತಾರೆ, ಆ ಕಡೆ ಈ ಕಡೆ ಟರ್ನ್ ಮಾಡಿ. ಸೊ ಅದು ನೀಟಾಗಿ ಬಾಯ್ಲ್ ಆಗಬೇಕಲ್ಲ, ಹಾಗಾಗಿ ಸೊ ಈಗ ಅದ್ರ ಮೇಲೆ ಇನ್ನೊಂದು ರೊಟ್ಟಿನ ಹಾಕ್ತಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತ್ ಇದೆ ಅಂದರೆ ಎಷ್ಟು ನೀಟಾಗಿ ಬಾಯ್ಲ್ ಆಗ್ತಿದೆ ಅಂತ. ನನಗಂತೂ ಸಖತ್ ಇಷ್ಟ ಆಯ್ತಿದ್ದು. ತುಂಬ ಅಂದರೆ ಅಷ್ಟೇ ನೀಟಾಗಿ ರೆಡಿ ಮಾಡ್ತಾಯಿದ್ದಾರೆ. ಸೊ ನೋಡಿ ಗೈಸ್, ನೀವು ನೋಡ್ತಾ ಇರಿ. ನೋಡಿ ಇನ್ನೊಂದು ರೊಟ್ಟಿ ಹಾಕ್ತಾರೆ ಈಗ. ನೋಡಿ ಈಗ ಆ ರೊಟ್ಟಿನ ಅದ್ರ ಮೇಲೆ ಹಾಕಿ ಬಾಯ್ಲ್ ಮಾಡ್ತಾರೆ. ಸೊ ನೋಡಿ ಎಷ್ಟು ಸ್ಮೂತ್ ಇದೆ ಅಂತ ಹೇಳಿ. ಸೊ ಗೈಸ್, ಇವಾಗ ನಾನು ಜೋಳದ ರೊಟ್ಟಿ ಮತ್ತು ಎಣ್ಗಾಯಿ ಆರ್ಡ್ರ್ ಮಾಡಿದ್ದೆ. ಸೊ ಅದು ಇವಾಗ ನಮ್ಮ ಕೈಗೆ ಬಂದಿದೆ, ಟೇಸ್ಟ್ ಮಾಡಿ ಹೇಳಬೇಕು. ಆ್ಯಂಡ್ ಈ SRS ರೊಟ್ಟಿ ಅನ್ನೋದು ಸುಮಾರು ತಿಂಗಳಿಂದನೂ ಶುರು ಮಾಡಿದ್ದಾರೆ. ಸೊ ಅಮ್ಮ ಮಗ ಇಬ್ಬರೇ ಮಾಡೋದಿಲ್ಲಿ. ಸೊ ಅವರ ಕಾನ್ಸೆಪ್ಟ್ ಏನಂತ ಬಟ್ ಅವ್ರು ಮಾತಾಡಿಲ್ಲ, ನೀವೇ ಮಾತಾಡಿ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನೇ ಮಾತಾಡ್ತಾ ಇದ್ದೀನಿ. ನಾನು ಟೇಸ್ಟ್ ಮಾಡೋದಕ್ಕೆ ಮುಂಚೆ ನಾವು ಅಮ್ಮ ಟೇಸ್ಟ್ ಮಾಡ್ತಾರೆ. ಸೊ ನಾನು ಅಮ್ಮ ಬಂದಿರೋದು ಈ ಲಾಗಲ್ಲಿ. ಸೊ ಈ ಲಾಗಲ್ಲಿ ಅಮ್ಮ ಕಂಪ್ಲೀಟ್ ಇರ್ತಾರೆ. ನಿಮಗೇನೆಂದರೆ ಸೋಮವಾರ ಮತ್ತು ಬುಧವಾರ ಎಣ್ಗಾಯಿ ಮತ್ತು ಜೋಳದ ರೊಟ್ಟಿ ಸಿಗುತ್ತೆ. ಆ್ಯಂಡ್ ಶನಿವಾರ ಮತ್ತು ಭಾನುವಾರ ಪೂರಿ ಮತ್ತು ಏನು ಅಕ್ಕಿ ರೊಟ್ಟಿನೂ ಉಸ್ಲಿ ಸಿಗುತ್ತೆ, ಸರಿನಾ? ಸೊ ಅದು ನಾನು ಮೆನು ನಿಮಗೆ ಹಾಕಿರ್ತೀನಿ ಯಾವಾಗ ಏನೇನು ಸಿಗುತ್ತೆ ಅಂತ. ಸೊ ನಿಮಗೆ ಇನ್ ಕೇಸ್ ಏನಾದ್ರು ಅರ್ಥ ಆಗಿಲ್ಲ, ಇನ್ ಕೇಸ್ ಏನಾದ್ರು ಗೊತ್ತಾಗಿಲ್ಲ ಅಂದರೆ ನಿಮಗೆ ಇವರು ಫೋನ್ ಮಾಡ್ಕೊಂಡು ಬೇಕಾದ್ರೆ ಬರ್ಬೋದು. ಇವ್ರ ನಂಬರ್ ನಾನು ಹಾಕ್ಕೊಡ್ತೀನಿ. ಸೊ ನಾನಿವಾಗ ಜೋಳದ ರೊಟ್ಟಿ ಮತ್ತು ಎಣ್ಗಾಯಿ ತೊಗೊಂಡಿದ್ದೀನಿ. ಸೊ ಜೋಳದ ರೊಟ್ಟಿ ನಾನು ಬೇರೆ ಕಡೆ ತಿಂದಿರೋ ಟೇಸ್ಟ್ ಹೆಂಗಿದೆ ಅಂದರೆ ತುಂಬ ಗಟ್ಟಿ ಇರುತ್ತೆ, ತುಂಬ ಹಾರ್ಡ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಫುಲ್ಲು ಸ್ಮೂತ್ ಇರುತ್ತೆ. ಇನ್ ಕೇಸ್ ಯಾರನ್ನಾರು ಹಲ್ಲಾಗ್ದಿರೋರು ಬಂದ್ರೂ ಆರಾಮಾಗಿ ತಿನ್ಬೋದು. ಸೊ ಇವಾಗ ನಾನು ಟೇಸ್ಟ್ ಮಾಡ್ತೀನಿ. ಸೊ ಫಸ್ಟು ಅಮ್ಮ ಟೇಸ್ಟ್ ಮಾಡ್ತಾರೆ. ಸೊ ಆಮೇಲೆ ನಾನು ಟೇಸ್ಟ್ ಮಾಡಿ ನಿಮಗೆ ರಿವ್ಯೂ ಹೇಳ್ತೀನಿ ಯಾವ ಥರ ಇದೆ ಅಂತೇಳಿ. ನಿಮಗೆ ಹಂಗೇನಾದರೂ ಬೇಕು ಅಂದರೆ ನಿಮಗೆ ಬುಧವಾರ ಇಲ್ಲ ಸೋಮವಾರ ಮಾತ್ರ ಬರಬೇಕು. ಸ್ಪೆಷಲ್ ಎಣ್ಗಾಯಿ ಟೇಸ್ಟ್ ಮಾಡಬೇಕು ಅಂದರೆ ಇಲ್ಲ ರೆಗ್ಯುಲರ್ ಸಿಗ್ತಾ ಇರುತ್ತೆ ರೊಟ್ಟಿ, ಅವರೆಕಾಳು ಉಸ್ಲಿನೋ ಇಲ್ಲ ಬಟಾಣಿ ಉಸ್ಲಿನೋ ಸಿಗುತ್ತೆ, ಅದು ಚೆನ್ನಾಗಿರುತ್ತೆ. ಆ್ಯಂಡ್ ಈ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ನೋಡಿ ಜೋಳದ ರೊಟ್ಟಿ ಈ ಥರ ಕಾಣ್ತಾ ಇದೆ. ಇದು ಜೋಳದ ರೊಟ್ಟಿ ಆ್ಯಂಡ್ ಇದು ಎಣ್ಗಾಯಿ ಅಂತ. ಸೊ ಎಣ್ಗಾಯಿ ಬಂದು ಬದನೆಕಾಯಲ್ಲಿ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ಒಂದ್ಸರಿ ನೋಡ್ಕೊಂಬಿಡಿ, ಯಾಕಂದರೆ ನಾನು ಮನೆಯಲ್ಲೆಲ್ಲ ತಿಂದಿರೋ ಥರ ಟೇಸ್ಟು ಆ್ಯಂಡ್ ಸೇಮ್ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಫಸ್ಟ್ ಇವಾಗ ಅಮ್ಮ ಟೇಸ್ಟ್ ಮಾಡ್ತಾರೆ, ಅವ್ರ ಕಡೆಯಿಂದ ರಿವ್ಯೂ ಕೇಳೋಣ ಯಾವ ಥರ ಇದೆ ಅಂತ. ಸೊ ಅಮ್ಮ, ಖುಷಿ ಆಯಿತಾ ನಿಮ್ಗೆ ಇಲ್ಲಿ ಬಂದಿದ್ದು? ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡ್ತಾ ಇದ್ದೀನಿ. ಜಾಗ ಇಷ್ಟ ಆಯಿತಾ? ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡಿ ನೋಡಿ ಗಾಯ್ಸ್, ಟೇಸ್ಟ್ ಮಾಡ್ತಾರೆ ಅವರು. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ನಮ್ಮ ಮನೆ ಮಾಡೋದಕ್ಕಿಂತ ಸೂಪರ್ ಆಗೈತೆ ಟೇಸ್ಟು. ನೀವು ಒಂದ್ಸತಿ ಬಂದು ಟೇಸ್ಟ್ ಮಾಡಿ, ಚೆನ್ನಾಗೈತೆ. ಇಷ್ಟ ಆಯ್ತಾ? ಸೂಪರ್ ಆಗೈತೆ, ಇಷ್ಟ ಆಯಿತು. ಯಾವ ಇವೆಲ್ಲ ಎಣ್ಗಾಯಿ ತುಂಬ ಚೆನ್ನಾಗಿದೆ. ನಾವು ಮನೇಲಿ ಈ ಥರ ನಮಗೆ ಮಾಡೋದು ಟೇಸ್ಟ್ ಬರಲ್ಲ, ಇಲ್ಲಿ ತುಂಬ ಚೆನ್ನಾಗೈತೆ ಟೇಸ್ಟು. ಅದರಿಂದ ನಾವು ಟೇಸ್ಟ್ ಮಾಡ್ತೀವಿ, ನೀವು ಒಂದ್ಸಲ ಟೇಸ್ಟ್ ಮಾಡಿ. ಮನೇಲಿ ಅಡುಗೆ ಮಾಡ್ಕೊಂಡಿದ್ದವ್ರನ್ನ ಫುಡ್ ರಿವ್ಯೂ ಮಾಡೋಕೆ ಕರ್ಕೊಬಂದ್ರೆ ಹಿಂಗೆ ಆಗೋದು. ಗೈಸ್, ನಾನು ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ಯಾವ ಥರ ಟೇಸ್ಟ್ ಇದೆ ಅಂತೇಳಿ. ಆ್ಯಂಡ್ ಏನೆಲ್ಲ ಆ್ಯಡ್ ಮಾಡಿದ್ದಾರೆ ಅಂತಲೂ ಗೊತ್ತಾಗ್ಬಿಡುತ್ತೆ, ಯಾಕಂದರೆ ತಿಂದ ತಕ್ಷಣ ಆಲ್ಮೋಸ್ಟ್ ಗೊತ್ತಾಗುತ್ತೆ ಏನೆಲ್ಲ ಆ್ಯಡ್ ಮಾಡಿದ್ದಾರೆ ಅಂತೇಳಿ. ಸೊ ಬನ್ನಿ ಟೇಸ್ಟ್ ಮಾಡೋಣ ಆ್ಯಂಡ್ ನಿಮಗೆ ರಿವ್ಯೂ ಹೇಳ್ತೀನಿ ಯಾವ ಥರ ಇದೆ ಅಂತೇಳಿ, ಓಕೆನಾ? ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಏನು ಇಷ್ಟ ಆಯಿತು ಅಂದರೆ
ಬಾಯಲ್ಲಿ ಇಟ್ಟಿದ ತಕ್ಷಣ ಆ ಬದನೆಕಾಯಿ ಏನಿದೆ ಫ್ಲೇವರು ಅದು ತುಂಬ ತುಂಬಿಕೊಡುತ್ತೆ. ಆ್ಯಂಡ್ ಅವ್ರ ಮಸಾಲೆ ಇಂಗ್ರೀಡಿಯೆಂಟ್ ಏನಿದೆ ಆಲ್ಮೋಸ್ಟ್ ನಾನು ಬೇರೆ ಕಡೆ ತಿಂದಿರೋದೆಲ್ಲ ಈ ಟೇಸ್ಟ್ ಇರೋದಿಲ್ಲ ಗೈಸ್, ಸೀರಿಯಸ್ಲಿ ಹೇಳ್ತಾ ಇರೋದು. ಈ ಟೇಸ್ಟ್ ಅಂತೂ ಇರೋಲ್ಲ, ಇದಂತೂ ಸಖತ್ತಾಗಿದೆ. ಅವರ ಓಮ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ಟೇಸ್ಟ್ ಕೊಡ್ತಾ ಇರೋದು. ಸೊ ಹಂಗಿಲ್ದಲ್ಲೇ ಜನ ಇಲ್ಲಿ ಬರೋಲ್ಲ. SRS ರೊಟ್ಟಿ ಮನೆ ನಿಜವಾಗ್ಲೂ ಹೆಸರು ತಕ್ಕನಾಗೆ ರೊಟ್ಟಿ ಮನೆಯೇ. ಟೇಸ್ಟ್ ಮಾತ್ರ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಫುಲ್ಲು ಫ್ಲೇವರ್ ಇಷ್ಟ ಆಗಬೇಕು ಅಂದರೆ ಬದನೆಕಾಯಿ ಜೊತೆನೇ ತಿನ್ನಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಜಸ್ಟ್ ನಿಮಗೆ ಮಸಾಲೆದು ಮಾತ್ರ ಫ್ಲೇವರ್ ಸಿಗುತ್ತೆ. ಅಂದರೆ ಬದನೆಕಾಯಿದು ಟೇಸ್ಟು ನಿಮಗೆ ಸಿಗೋದಿಲ್ಲ. ಸೊ ಟೇಸ್ಟ್ ಮಾತ್ರ ಸೂಪರಾಗಿದೆ, ನನಗಂತೂ ಚೆನ್ನಾಗಿ ಇಷ್ಟ ಆಯಿತು. ಇನ್ನೊಂದು ಸರಿ ಟೇಸ್ಟ್ ಮಾಡೋಣ. ಟೇಸ್ಟ್ ಬೇಟ್ ಮಾಡಿ ಹೇಳ್ತೀನಿ ನಿಮಗೆ. ನೀವೆಷ್ಟು ಸರಿ ತಿಂದ್ರೂ ಟೇಸ್ಟ್ ಮಾತ್ರ ಸೂಪರ್. ಆ ಫ್ಲೇವರ್ ಇದೆಯಲ್ಲ, ಆ ಫ್ಲೇವರ್ ಅಳ್ಕೊಳುತ್ತಲ್ಲ ಬಾಯಲ್ಲಿ, ಅದು ಮಾತ್ರ ಅಲ್ಟಿಮೇಟ್ ಆಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ನೀವೇನಾದ್ರು ಟ್ರೈ ಮಾಡಬೇಕು ಅಂದರೆ SRS ರೊಟ್ಟಿ ಮನೆಗೆ ಬರಬೇಕು. ಸೊ SRS ರೊಟ್ಟಿ ಮನೆಗೆ ಏನು ಮಾಡಬೇಕು ಅಂದರೆ ನೀವು ಈ ಲಾಗ್ ನೋಡಬೇಕು. ಸೊ ಗೈಸ್ ನೋಡಿದ್ರಲ್ಲ ಜೋಳ ರೊಟ್ಟಿ ಟೇಸ್ಟು ನಿಮಗೆ ರಿವ್ಯೂ ಮಾಡಿ ನಾನು ಹೇಳಿದ್ದೀನಿ. ಸೊ ನೀವೇನಾದ್ರು ತಿನ್ನಬೇಕು ಅಂದರೆ SRS ರೊಟ್ಟಿ ಮನೆಗೆ ಬರಬೇಕು. ಆ್ಯಂಡ್ ಇವರು ಸ್ಟಾರ್ಟ್ ಮಾಡಿ ಸುಮಾರು ಒಂದು 4 ತಿಂಗಳಾಗಿದೆ. ಆಗಸ್ಟಲ್ಲಿ ಶುರು ಮಾಡಿರೋದು. ಸೊ ನಮಗಂತೂ ಟೇಸ್ಟ್ ಸಖತ್ ಇಷ್ಟ ಆಯಿತು. ಬಟ್ ಒಂದು ಕೋಇನ್ಸಿಡೆನ್ಸ್ ಏನಂದರೆ ನನಗೆ ಇವ್ರಿಗೆ ಗೊತ್ತಿರೋರೆ, ತುಂಬ ಪರಿಚಯ ಇರೋರೇ, ತುಂಬ ಹತ್ರದಿಂದನೂ ನೋಡಿದ್ದೀನಿ ಇವ್ರನ್ನ. ಆ್ಯಂಡ್ ಇವರು ನಮಗೆ ಸುಮಾರು ಒಂದು 2 ವರ್ಷದಿಂದನೂ ಪರಿಚಯ ಇದ್ದಾರೆ. ಬಟ್ ನನಗೆ ಸಡನ್ನಾಗಿ ಕ್ಲಾಶ್ ಆಗಲಿಲ್ಲ. ಆಮೇಲೆ ಅವರೇ ಗುರ್ತಿಡ್ದು ಮಾತಾಡ್ಸಿರೋದು. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಟೈಮಿಂಗ್ಸ್ ಏನಂದರೆ ಸಂಜೆ 5:30ಇಂದ ರಾತ್ರಿ ನಿಮಗೆ 9-9:15ವರೆಗೂ ಸಿಗುತ್ತೆ. ಅದ್ರ ಮೇಲೆ ನಿಮಗೆ ಸಿಗೋದಿಲ್ಲ. ಸೊ ಟೈಮಿಂಗ್ಸ್ ಮೇಂಟೈನ್ ಮಾಡಿಕೊಂಡು ನೀವು ಬರಬೇಕು. ಮತ್ತು ನಿಮಗೆ ಇನ್ ಕೇಸ್ ಏನಾದರೂ ಮನೇಲಿ ಏನೋ ಫಂಕ್ಷನ್ ಇದ್ದರೆ, ಇನ್ ಕೇಸ್ ಏನಾದರೂ ಮತ್ತು ಗೃಹಪ್ರವೇಶ ಆ ಥರನ ಇದ್ದರೆ ಇವ್ರದ್ದು ಕ್ಯಾಂಟೀನ್ ಸರ್ವಿಸ್ ಕೂಡ ಸಿಗುತ್ತೆ. ನಾನು ಇವ್ರ ನಂಬರ್ ಹಾಕಿರ್ತೀನಿ. ನಿಮ್ಗೆ ಹಿಂಗೇನಾದ್ರು ಕ್ಯಾಟ್ರಿಂಗ್ ಸರ್ವಿಸ್ ಬೇಕು ಅಂದರೆ, ಇನ್ ಕೇಸ್ ಏನಾದ್ರು ನೀವು ಆರ್ಡ್ರ್ ಮಾಡಬೇಕು ಅಂದರೆ ನೀವು ಇಲ್ಲಿಗೆ ಬರ್ಬೋದು. ಆ್ಯಂಡ್ ಆರ್ಡ್ರ್ ಕೂಡ ಮಾಡ್ಬೋದು. ಆ್ಯಂಡ್ ನಿಮಗೆ ಮೆನು ಬೇಕು ಅಂದರೆ ಅವರೇ ಹೇಳ್ತಾರೆ ಸೊ ಏನೇನು ಮೆನು ಇದೆ ಅಂತ. ಸೊ ಆ ಮೆನು ಮೇಲೆ ನೀವು ಡಿಪೆಂಡ್ ಆಗಿ ನಿಮಗೆ ಏನು ಬೇಕು ಆ್ಯಂಡ್ ಏನು ಇಷ್ಟ ಆಗುತ್ತೆ ಅಂತ ಆರ್ಡ್ರ್ ಮಾಡ್ಕೊಬೋದು. ಸೊ ನಾವಂತೂ ಇವತ್ತು ಟೇಸ್ಟ್ ಮಾಡಿದ್ದು ಜೋಳ ರೊಟ್ಟಿ ಆ್ಯಂಡ್ ಎಣ್ಗಾಯಿ ಪಲ್ಯ. ಸೊ ಇವರ ಇಂಗ್ರೀಡಿಯೆಂಟ್ಸ್ ಅಂತೂ ಯಾವುದು ರೆಡಿಮೇಡ್ ತಂದು ಏನು ಮಾಡಲ್ಲ, ಇವರೇ ಹೋಮ್ ಮೇಡ್ ಮಾಡೋದೆಲ್ಲ. ನಾನು ಸೊ ಮನೇಲಿ ಏನು ರೆಡಿ ಮಾಡ್ತಾರೆ ಅದೇ ಫುಡ್ಡೇ ಮಾಡೋದು. ಸೊ ಏನಕ್ಕಂದರೆ ಕ್ವಾಲಿಟಿ ಕೊಡಬೇಕು ಅಂತ ಹೇಳಿ, ಜನಕ್ಕೆ ಕ್ವಾಲಿಟಿ ಕೊಡಬೇಕು ಆ್ಯಂಡ್ ಜನಕ್ಕೆ ರೀಚ್ ಆಗಬೇಕು ಅಂತ, ಆಮೇಲೆ ಒಳ್ಳೆ ಟೇಸ್ಟ್ ಕೊಡಬೇಕು ಅಂತ ಹೇಳಿ ಮಾಡ್ತಾ ಇರೋದು. ಸೊ ಆಲ್ಮೋಸ್ಟ್ ಎಲ್ಲರೂ ಮನೇಲಿ ತಿಂದಿರೋ ಟೇಸ್ಟಿಗೂ ಇಲ್ಲಿ ತಿನ್ನೋ ಟೇಸ್ಟ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಒಂದು ಸರಿ ಬಂದು ವಿಸಿಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಯಾರ್ಯಾರೇ ಇದ್ರೂ. ಆ್ಯಂಡ್ ಇವ್ರ ನಂಬರ್ ಕೂಡ ನಾನು ಹಾಕಿರ್ತೀನಿ. ನಿಮಗೆ ಇನ್ ಕೇಸ್ ಲೊಕೇಶನ್ ಗೊತ್ತಾಗಿಲ್ಲ ಅಂದ್ರೂ ಫೋನ್ ಮಾಡಿಕೊಂಡು ಬರ್ಬೋದು. ಸೊ ಈ ಲಾಗು ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಾನು ಜಾಸ್ತಿ ವೀಡಿಯೋ ಮಾಡೋದಕ್ಕೆ ನನಗೆ ಒಂದು ಎನ್ಕರೇಜ್ ಸಿಗುತ್ತೆ. ಸೊ ನಾನು ಇವತ್ತಿನ ಲಾಗ್ನ ನಾನು ಇಲ್ಲೇ ಕ್ಲೋಸ್ ಮಾಡ್ತಾಯಿದ್ದೀನಿ. ಈ ಲಾಗು ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇನ್ನೊಂದು ವೀಡಿಯೋದಲ್ಲಿ ಹೊಸ ವೀಡಿಯೋ ತೊಗೊಂಬರ್ತೀನಿ. ಇನ್ನೊಂದು ಕೂಡ ಫುಡ್ ರಿವ್ಯೂ ಕೂಡ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕು. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಸೊ ಅಲ್ಲಿವರೆಗೂ ಎಲ್ಲೇನು ವಾಚ್ ಮಾಡಿ ಯೂಟ್ಯೂಬ್ ಚಾನಲ್ KS Vlogs ನೀವು ಸಪೋರ್ಟ್ ಮಾಡಿದಷ್ಟು ನಾನು ಜಾಸ್ತಿ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಸೊ ಈ ಲಾಗ್ನ ನಾನು ಇಲ್ಲೇ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ, ಆದಷ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಫುಲ್ ಎಲ್ಲರೂ ಬಂದು ವಿಸಿಟ್ ಮಾಡಿ, ಓಕೆನಾ. ಸೊ ಈ ಲಾಗು ನಾನು ಇಲ್ಲೇ ಕ್ಲೋಸ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಈ ಥರ ಹೊಸದೇನಾದ್ರು ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್, ಸ್ಟೇ ಸೇಫ್.